ಇನ್ನು ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಜೊತೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಆಗಮಿಸಿದ್ದಾರೆ. ಒಂದೇ ಕಾರಿನಲ್ಲಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ಡಿಕೆ ಆಪ್ತ ಶಾಸಕರು. ನೆಲಮಂಗಲ ಶಾಸಕ ಶ್ರೀನಿವಾಸ್, ಕುಣಿಗಲ್ ಶಾಸಕ ರಂಗನಾಥ್, ಎಂಎಲ್ಸಿ ರವಿ. ಮಾಧ್ಯಮಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಡಿಕೆ ಸುರೇಶ್. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಏರ್ಪೋರ್ಟ್ಗೆ ಬಂದಿಳಿದಂತಹ ಡಿಕೆ ಸುರೇಶ್ ಮಾಧ್ಯಮದ ಮುಂದೆ ಏನನ್ನೂ ಹೇಳಿಲ್ಲ, ಏನನ್ನೂ ಮಾತಾಡಿಲ್ಲ. ಕಳೆದ 2 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ಇದ್ದಂತಹ ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಅವರ ಜೊತೆನೇ ಇದ್ರು. ನಿನ್ನೆ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಅನ್ನೋದರ ಬಗ್ಗೆ ಮಾಧ್ಯಮದವರು ಪ್ರಶ್ನೆಯನ್ನ ಕೇಳ್ತಾರೆ, ಆದರೆ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ. 2 ದಿನ ದೆಹಲಿಯಲ್ಲೇ ಬಿಡುಬಿಟ್ಟಿದ್ರು ಡಿಕೆ ಸುರೇಶ್. ಒಂದೇ ಕಾರ್ನಲ್ಲಿ ಈಗ ಡಿಕೆ ಆಪ್ತ ಶಾಸಕರು ಕೂಡ ಬರ್ತಾ ಇದ್ದಾರೆ. ನೆಲಮಂಗಲ ಶಾಸಕ ಶ್ರೀನಿವಾಸ್, ಕುಣಿಗಲ್ ಶಾಸಕ ರಂಗನಾಥ್, ಎಂಎಲ್ಸಿ ರವಿ ಒಟ್ಟಿಗೆ ಬರ್ತಾ ಇದ್ದಾರೆ. ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಏರ್ಪೋರ್ಟ್ನಲ್ಲಿಯೇ ಮಾಧ್ಯಮದವರು ಡಿಕೆ ಸುರೇಶ್ ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತಾರೆ, ಆದರೆ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಡಿಕೆ ಶಿವಕುಮಾರ್ ಇನ್ನೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ನಾಳೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ನಾನು ಮೀಡಿಯಾದವ್ರ ಹತ್ರ ಇವತ್ತೇನು ಮಾತಾಡಲ್ಲ, ಮುಂದಿನ ದಿನಗಳು ಮಾತಾಡ್ತೀನಿ. ಅಂದರೆ ಸರ್, ಈಗ ಸಚಿವ ಸ್ಥಾನದ ಆಕಾಂಕ್ಷಿ ತಾವು ಇದ್ದೀರಾ, ಸಾಕಷ್ಟು ಒತ್ತಡ ಇದೆ ನಿಮ್ಮ ಮೇಲೆ. ಅಫ್ಕೋರ್ಸ್ ನಾಟ್ ಎಲಿಜಿಬಲ್. ಆ್ಯಂಡ್ ನನಗೇನು ಕೊಟ್ಟಿದ್ದಾರೆ ಪಕ್ಷದಿಂದ ಆ ಕೆಲಸವನ್ನು ನಿರ್ವಹಿಸೋಂಥ ಕೆಲಸವನ್ನು ಮಾಡ್ತೇನೆ ನಾನು. ಹೆಚ್ಚಿನದಾಗಿ ನಮಗೆ ಒಳ್ಳೆ ಗವರ್ನೆನ್ಸು ಇವತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಭಾಳಷ್ಟು ನಿರೀಕ್ಷೆ ಪಟ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತಂದಿದೆ. ಅದನ್ನು ಅವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕು ಅನ್ನೋ ಇನ್ನೂ ಉತ್ಸಾಹ ಹೆಚ್ಚಾಗಿದೆ ಅನ್ನೋ ಹೇಳಬಲ್ಲೆ. ನನಗೆ ಗೊತ್ತಿಲ್ಲ ಅದು. ನನಗೆ ಅದ್ರ ಬಗ್ಗೆ ಚೀಫ್ ಮಿನಿಸ್ಟ್ರ್ ವಿಚಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾವು ಡೆಲ್ಲಿಗೆ ಹೋಗಿದ್ದು ಒಂದು ಕಡೆ ಆದರೆ ಇವತ್ತಿನ ದಿನ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಬಲ್ಲೆ ನಾನು. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಕಾಮೆಂಟ್ ಮಾಡ್ತೀನಿ. ನೋ ಕಾಮೆಂಟ್ಸ್. ಅದ್ರ ಬಗ್ಗೆ ನಾನು ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ ನಾನು ಮಾತಾಡಲ್ಲ. ಈಗ ನಿನ್ನೆ ದೆಹಲಿಯಲ್ಲಿ ಭಾಳ ಹೈಕಮಾಂಡ್ನ ನಾಯಕರು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಏನು ಚರ್ಚೆ ನಡೆದಿದೆ ಅಂತ ಗೊತ್ತಿಲ್ಲ. ನೆನ್ನೆನೇ ಎಲ್ಲ ಡಿಸ್ಕ್ಲೋಸ್ ಮಾಡಿದ್ದಾರೆ ಏನು ಚರ್ಚೆ ಆಗಿದೆ ಅಂತ. ಅದ್ರ ಬಗ್ಗೆ ನನಗೇನು ಹೆಚ್ಚಿಗೆ ಮಾಹಿತಿ ಇಲ್ಲ. ಹೈಕಮಾಂಡ್ ಏನೋ ಒಂದು ತೀರ್ಮಾನ ಮಾಡುತ್ತೆ. ಅದೇನೇ ತೀರ್ಮಾನ ಮಾಡಿದರೂ ಅದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗಿರುತ್ತೆ. ಅದೇನು ಆಗಿದೆ, ಏನು ತೀರ್ಮಾನ ಆಗಿದೆ ಅಂತ ಗೊತ್ತಿಲ್ಲ. ಸರ್, ನಾಳೆ CM ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಅದೇನೋ ರಾಜೀನಾಮೆ ಕೊಡ್ತಕ್ಕಂಥದ್ದು ನಮಗೇನು ಮಾಹಿತಿ ಇಲ್ಲ. ನಾವು ಹೋಗಿದ್ದೋ ಬಂದಿದ್ದೀವಿ ಅಷ್ಟೇ. ರಾಜ್ಯಪಾಲ ಬಳಿ ಸಮಯ ಸಹ ಕೇಳಿದ್ದಾರೆ ಅದೇ ನೀವು ಹೇಳ್ಬೇಕು, ನಾವು ಈಗ ಬರ್ತಾ ಇದ್ದೀವಿ. ಸರ್, ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರಿಗೂ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒತ್ತಡ ಇದೆ. ತಾವು ಕೂಡ ಅರೆಸ್ಟ್ನಲ್ಲಿ. ನಾನು ಯಾವ ಸಚಿವ ಸ್ಥಾನದ ಆಕಾಂಕ್ಷಿನೂ ಅಲ್ಲ. ನನ್ನ ಕ್ಷೇತ್ರದ ಕೆಲಸ ಕಾರ್ಯ. ಸಿದ್ದರಾಮಯ್ಯ ರಾಜೀನಾಮೆಯ ನಂತರ ಇಡೀ ಸಚಿವ ಸಂಪುಟವೇ ವಿಸರ್ಜನೆ ಆಗತ್ತೆ. ಸರ್ಕಾರದಲ್ಲಿ ಪ್ರಮುಖ ಸ್ಥಾನ, ಸಚಿವರುಗಳು ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ. ಸಂಪುಟದ 34 ಸ್ಥಾನ, ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಕಾರ್ಯಾಧ್ಯಕ್ಷರ ಸ್ಥಾನ ಬದಲಾವಣೆ ಆಗತ್ತೆ. ಹಾಲಿ ಸಚಿವರಿಗೆ ಈಗ ಢವಢವ ಶುರುವಾಗಿದೆ. ಶಾಸಕರಿಗೆ ಮಂತ್ರಿ ಸ್ಥಾನದ ಆಸೆ ಗರಿಗೆದರಿದೆ. ಅವಧಿ ಮುಗಿದಿರುವ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನದಲ್ಲಿಯೂ ಕೂಡ ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದೆ. ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ಸಿಗುತ್ತೆ ಅಂತ ಚರ್ಚೆಗಳಿವೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಕೂಡ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆದ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದಲ್ಲೂ ಕೂಡ ಬದಲಾವಣೆ ಆಗತ್ತೆ. ಸಿಎಂ ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ 10:30ಕ್ಕೆ ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ರಾಜೀನಾಮೆ ಸಲ್ಲಿಸಿದ ನಂತರ ಸಚಿವ ಸಂಪುಟ
ವಿಸರ್ಜನೆ ಆಗತ್ತೆ. ಹಲವು ಬದಲಾವಣೆಗಳು ಕೂಡ ಆಗತ್ತೆ. ಸಚಿವರ ಬದಲಾವಣೆ ಆಗತ್ತೆ, ಪ್ರಮುಖ ಸ್ಥಾನಗಳು ಬದಲಾಗ್ತವೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಕೂಡ ಆಗತ್ತೆ. ಇದರ ಜೊತೆಗೆ ಅವಧಿ ಮುಗಿದಿರುವ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನ ಅಲ್ಲೂ ಕೂಡ ಚೇಂಜಸ್ಗಳಾಗುವಂತಹ ಸಾಧ್ಯತೆ ಇದೆ. ಎಲ್ಲದರ ನಡುವೆ ಈಗ ಹಾಲಿ ಸಚಿವರು ಯಾರಿದ್ದಾರೋ ಅವರಿಗೆ ಢವಢವ ಶುರುವಾಗಿರುವಂಥದ್ದು. ಎಲ್ಲಿ ಸಚಿವ ಸ್ಥಾನ ಹೋಗಿಬಿಡತ್ತೆ ಅನ್ನುವಂತಹ ಆತಂಕ ಅವರನ್ನ ಕಾಡ್ತಾ ಇದೆ. ಶಾಸಕರಿಗೆ ಮಂತ್ರಿ ಸ್ಥಾನದ ಆಸೆ ಚಿಗುರಲಿದೆ. ಹಾಗಾದ್ರೆ ಯಾವ ಯಾವ ಶಾಸಕರಿಗೆ ಮಂತ್ರಿ ಪಟ್ಟ ಸಿಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಇದರ ಜೊತೆಗೆ ಹಲವು ಸ್ಥಾನಗಳಲ್ಲಿ ಬದಲಾವಣೆ ಆಗುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳ ನಿರೀಕ್ಷೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.